ದಕ್ಷಿಣ ಕನ್ನಡದಲ್ಲಿ ಸುಹಾಸ್ ಶೆಟ್ಟಿ ಕೊಲೆ ಬಳಿಕ ಹೆಚ್ಚಿದೆ ಬೆದರಿಕೆಯ ಪೋಸ್ಟ್ಗಳು. ಬಶೀರ್ ಕೊಲೆ ಆರೋಪಿ ಶ್ರೀಜಿತ್ಗೆ ಮತ್ತೆ ಕೊಲೆ ಬೆದರಿಕೆಯನ್ನ ಹಾಕಲಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಈಗ ಈ ರೀತಿಯ ಪೋಸ್ಟ್ಗಳು ಹೆಚ್ಚಾಗ್ತಾ ಇವೆ. ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡುವಂತಿಲ್ಲ. ಕಾರಣ ಸುಹಾಸ್ ಶೆಟ್ಟಿ ಕೊಲೆ ಆಗುತ್ತೆ ಅಂತ ಕೂಡ ಸೋಷಿಯಲ್ ಮೀಡಿಯಾದಲ್ಲೇ ಪೋಸ್ಟ್ ಮಾಡಲಾಗಿತ್ತು. ಎಲ್ಲಿದ್ದೀಯಾ ನೀನು, ನೆಕ್ಸ್ಟ್ ನೀನೇ ಅಂತ ವೈಯಕ್ತಿಕವಾಗಿ ಮೆಸೇಜ್ ಮಾಡ್ತಿದ್ದಾರೆ. ಅಬು ಸಿಫಿಯಾನ್ 678 ಅನ್ನುವಂತ ಒಂದು ಪೇಜ್ನಿಂದ ಮಲಯಾಳಂನಲ್ಲಿ ಸಂದೇಶವನ್ನ ರವಾನೆ ಮಾಡಲಾಗ್ತಾ ಇದೆ. 2018ರ ಜನವರಿಯಲ್ಲಿ ಬಶೀರ್ ಹತ್ಯೆಯಾಗಿತ್ತು. ದೀಪಕ್ ರಾವ್ ಹತ್ಯೆ ಪ್ರತೀಕಾರಕ್ಕೆ ಬಶೀರ್ನನ್ನ ಕೊಲೆ ಮಾಡಲಾಗಿತ್ತು. ಮಂಗಳೂರಿನ ಹೊರವಲಯ ಕೊಟ್ಟಾರ ಚೌಕಿ ಬಳಿ ಕಗ್ಗೊಲೆ ಆಗಿತ್ತು. ಪ್ರಕರಣದ ಆರೋಪಿ ಶ್ರೀಜಿತ್ ಅಲಿಯಾಸ್ ಶ್ರೀಜು, ಈತನಿಗೆ ಈಗ ಕೊಲೆ ಬೆದರಿಕೆಯನ್ನ ಒಡ್ಡಲಾಗ್ತಾ ಇದೆ. ಅದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪರ್ಸನಲ್ ಆಗಿ ಕೂಡ ಮೆಸೇಜ್ ಮಾಡ್ತಾ ಇದ್ದಾರಂತೆ. ನೆಕ್ಸ್ಟ್ ಟಾರ್ಗೆಟ್ ನೀನೇ, ಎಲ್ಲಿದ್ದೀಯಾ ಅಂತ. ಕೇರಳದ ಕಾಸರಗೋಡು ಜಿಲ್ಲೆಯ ಉಪ್ಪಳ ನಿವಾಸಿ ಈತ. ಮೊನ್ನೆಯೂ ಶ್ರೀಜು ನೆಕ್ಸ್ಟ್ ಟಾರ್ಗೆಟ್ ಅಂತ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಲಾಗಿತ್ತು. ಈ ಕಿಲ್ಲರ್ಸ್ ಟಾರ್ಗೆಟ್ ಅನ್ನುವಂತ ಒಂದು ಪೇಜ್ನಿಂದ ಪೋಸ್ಟ್ ಆಗಿತ್ತು. ಇವತ್ತು ಮತ್ತೆ ವೈಯಕ್ತಿಕವಾಗಿ ಮೆಸೇಜ್ ಕಳುಹಿಸಿದ್ದಾರೆ ಕಿಡಿಗೇಡಿಗಳು. ಹಾಗಾಗಿ ಈಗ ಮಂಗಳೂರಿನಲ್ಲಿ ಮತ್ತಷ್ಟು ಆತಂಕ ಹೆಚ್ಚಾಗ್ತಾ ಇದೆ. ದಕ್ಷಿಣ ಕನ್ನಡ ಮಂಗಳೂರಿನಲ್ಲಿ ಈಗ ಇಂಥದ್ದೇ ಬೆದರಿಕೆಯ ಪೋಸ್ಟ್ಗಳು ಓಡಾಡ್ತಾ ಇರೋದ್ರಿಂದ ಅಲ್ಲಿರುವಂತ ಒಂದೊಂದು ಕೊಲೆಯ ಆರೋಪಿಗೂ ಕೂಡ ಆತಂಕ ಹೆಚ್ಚಾಗ್ತಾ ಇದೆ. ಕೊಲೆ ಆರೋಪಿಗಳಿರ್ಬೋದು, ರೌಡಿ ಶೀಟರ್ಸ್ ಇರ್ಬೋದು, ಇವರಿಗೆ ಈ ರೀತಿಯಾಗಿ ಬಹಿರಂಗವಾಗಿ ಪೋಸ್ಟ್ ಮೂಲಕ ನೀನೇ ನೆಕ್ಸ್ಟ್ ಟಾರ್ಗೆಟ್, ಎಲ್ಲಿದ್ದೀಯಾ ನೀನು, ನಿನ್ನನ್ನ ಪ್ರತೀಕಾರಕ್ಕಾಗಿ ಕೊಲೆ ಮಾಡ್ತೀವಿ, ಈ ರೀತಿ ಎಲ್ಲ ಪೋಸ್ಟ್ ಮಾಡ್ತಾ ಹೋದ್ರೆ ಹಾಗಾದ್ರೆ ಕಾನೂನೇ ಬೇಡ್ವಾ ಅಂತೇಳಿ. ಇಲ್ಲಿವರೆಗೂ 4.5 ದಶಕದಲ್ಲಿ 47 ಬಲಿಯಾಗಿರೋದು ಮಂಗಳೂರಿನಲ್ಲಿ. ಹಿಂದೂ ಸತ್ತ ಅಂತ ಮುಸ್ಲಿಂ ಕೊಲೆ ಮಾಡೋದು, ಮುಸ್ಲಿಂ ಕೊಲೆ ಆಯ್ತು ಅಂತ ಹಿಂದೂವನ್ನ ಹುಡುಕ್ ಕೊಲೆ ಮಾಡೋದು, ಇಂಥ ಕೊಲೆಗಳು ಸರಣಿಯಾಗಿ ನಡೀತಾ ಇರೋದ್ರಿಂದ ಮಂಗಳೂರಿನ ಜನರಲ್ಲಿ ಈಗ ಭಯ, ಆತಂಕ ಹೆಚ್ಚಾಗ್ತಾ ಇದೆ. ಭದ್ರತೆ ಇಲ್ವಾ ಅಂತೇಳಿ. ಯಾಕೆಂದ್ರೆ ನೋಡಿ, ಸುಹಾಸ್ ಶೆಟ್ಟಿ ಕೊಲೆ ಆಗುವ ಮುನ್ನ ಕೂಡ ಇದೇ ರೀತಿ ಪೋಸ್ಟ್ ಅನ್ನ ಹಾಕಲಾಗಿತ್ತು. ನಿನ್ನನ್ನ ಕೊಲ್ತೀವಿ, ಹತ್ಯೆ ಮಾಡ್ತೀವಿ ಅಂತ. ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಕೊಟ್ಟಿದ್ರೆ ಅಟ್ಲೀಸ್ಟ್ ಆತ ಬದುಕ್ತಾ ಇದ್ನೋ ಏನೋ. ರೌಡಿ ಶೀಟರ್ ಅಂತಾರೆ, ಹಿಂದೂ ಕಾರ್ಯಕರ್ತ ಅಂತಾರೆ, 5 ಕೇಸ್ಗಳಿದಾವೆ, ಅದೆಲ್ಲ ಓಕೆ. ಬಟ್ ಈಗ ಕೊಲೆ ಆಯ್ತು ಅಂದ್ರೆ ಅದರ ವಿರುದ್ಧ ಕ್ರಮ ಆಗ್ಬೇಕಲ್ವಾ?